ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಏನ್ ಗುರು ಇದು, ಕೋಕ್ಟೆಡ್ 2 ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡ್ಬಿಟ್ಟಿದ್ದಾರೆ. ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಅಂತ ಖುಷಿ ಪಡೋಣ, ಇಲ್ಲ ರಶ್ಮಿಕಾ ಮಂದಣ್ಣನ ಓವರ್ ಆಕ್ಟಿಂಗ್ ನೋಡೋಣ ಅಂತ ದುಃಖ ಪಡೋಣ ಅಂತ ಗೊತ್ತಾಗ್ತಿಲ್ಲ. ಸಾರಿ, ಯಾರೆಲ್ಲ ರಶ್ಮಿಕಾ ಮಂದಣ್ಣನ ಫ್ಯಾನ್ಸ್ ಇದಾರೆ ಈ ವಿಡಿಯೋನ ಸ್ಕಿಪ್ ಮಾಡೋದೇ ಒಳ್ಳೇದು. ಫಸ್ಟ್ ನಾನು ಈ ಸಿನಿಮಾದ ಟ್ರೈಲರ್ ಹೇಗಿದೆ ಅಂತ ಹೇಳ್ಬಿಡ್ತೀನಿ, ಕೇಳ್ಬಿಡಿ. ಸಿನಿಮಾದ ಟ್ರೈಲರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಗಮನ ಸೆಳೆಯುವ ವಿಷಯ ಅಂದ್ರೆ ಸಿನಿಮಾದ ವಿಜುವಲ್ಸ್, ಮ್ಯೂಸಿಕ್ಸ್ ನ ನೋಡ್ತಾ ಇದ್ರೆ ಸಿನಿಮಾನ ಫುಲ್ ಕಲರ್ಫುಲ್ ಆಗಿ ಇಡೋಕೆ ಟ್ರೈ ಮಾಡಿದ್ರೆ ಅನ್ಸುತ್ತೆ. ಈ ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇದೊಂದು ರೊಮ್ಯಾಂಟಿಕ್ ಡ್ರಾಮಾ ಅಂತ. ಇದರಲ್ಲಿ ಶಾಹಿದ್ ಕಪೂರ್, ಕೃತಿ ಸೋನಲ್ ಇವರಿಬ್ರು ಪೇರ್ ಮತ್ತೆ ಆಕ್ಟಿಂಗ್ ನೋಡ್ತಾ ಇದ್ರೆ ಸಖತ್ ಸೂಪರ್ ಅನ್ಸುತ್ತೆ. ಆದ್ರೆ ಈ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣನ ನೋಡ್ತಾ ಇದ್ರೆ ಫುಲ್ ಇರಿಟೇಟಿಂಗ್ ಅಂತ ಅನ್ಸುತ್ತೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಪ್ಪ, ಇವಳು ಎಲ್ಲಿ ಹೋದ್ರು ಇಷ್ಟೇ ಆಯ್ತು. 10 ರೂಪಾಯಿ ಆಕ್ಟಿಂಗ್ ಮಾಡಂದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡಿ ಕುತ್ಕೊಂತಾಳೆ. ತಲೆನೇ ಕೆಡ್ಸ್ಕೋಬೇಡಿ, ಈ ಸಿನಿಮಾ ಇವಳನ್ನ ಹಾಕೊಂಡು ಮಾಡಿರೋದ್ರಿಂದ ಈ ಸಿನಿಮಾ 100% ಫ್ಲಾಪ್. ಈ ಸಿನಿಮಾ ಜೂನ್ 19ಕ್ಕೆ ರಿಲೀಸ್ ಆಗ್ತಾ ಇದೆ. ಯಾರ್ಯಾರೆಲ್ಲ ನೋಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನಂತೂ ದೇವರನ್ನೇ ನೋಡೋದಿಲ್ಲ ಈ ಸಿನಿಮಾನ, ಯಾಕಂದ್ರೆ ರಶ್ಮಿಕಾ ಮಂದಣ್ಣನ ಓವರ್ ಆಕ್ಟಿಂಗ್ ಅಂತೂ ನೋಡೋಕೆ ನನ್ನ ಕೈಲಿಂದ ಸಾಧ್ಯ ಇಲ್ಲ. ಇವಳನ್ನ ನೋಡಿದ ಪ್ರತಿ ಸಲ ನನಗೆ ಒಂದೇ ಮೀಮ್ ನೆನಪಾಗುತ್ತೆ, ಅದ್ಯಾವ್ದಂದ್ರೆ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಇವಳನ್ನ ನೋಡಿ ನನಗೆ ಮೂಡೆಲ್ಲ ಅಪ್ಸೆಟ್ ಆಗೋಯ್ತು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಅದರಲ್ಲಿ ಇವಳ ಬಗ್ಗೆ ಮಾತಾಡೋದಂದ್ರೆ ನನಗೆ ಫುಲ್ ಇರಿಟೇಷನ್. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ಗಂಟೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ.